ಮನ್ವಿ ಸ್ಕೂಲ್ಗೆ ಹೋಗಲ್ವಾ ರೀ? ನಿಂಗೆ ಜ್ವರ ಬಿಟ್ವಾ ಅಪ್ಪ ಮಗಂಗೆ ಇಬ್ರಿಗೂ ಹುಷಾರಿಲ್ಲ ಗೈಸ್, ಇಬ್ರಿಗೂ ಹಾಸ್ಪಿಟ್ಲಿಗೆ ಹೋಗ್ಬೇಕು. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾಕಾಂತ್ ಕನ್ನಡ ವ್ಲಾಗ್ಸ್. ಇದು ಸಾಟರ್ಡೇ ವ್ಲಾಗ್ ಆಗಿದೆ. ಬೆಳಗ್ಗೆ ಟಿಫನ್ ಆಯಿತು, ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಮಾಡಿದೆ. ಹಾಗೆ ಅಡುಗೆನೂ ಮಾಡಿಟ್ಬಿಟ್ಟಿದ್ದೀನಿ. ಯಾಕೆಂದರೆ ಇವತ್ತು ಹಾಸ್ಪಿಟ್ಲಿಗೆ ಹೋಗಬೇಕು, ಮಗನಿಗೆ ಹುಷಾರಿಲ್ಲ. ಆಗಲೇ 3 ಡೇಸ್ ಆಯಿತು ಸ್ಕೂಲಿಗೆ ಹೋಗಿ. ಅವನು ಯಜಮಾನ್ರಿಗೂ ಹುಷಾರಿಲ್ಲ ನೈಟಿಂದ. ಅವ್ರು ಚೆಕಪ್ ಮಾಡಿಸ್ಕೊಬಂದರು. ಈಗ ಹಾಸ್ಪಿಟ್ಲಿಗೆ ಚೆಕಪ್ಗೆ ಹೋಗಬೇಕು. ಅದಕ್ಕೋಸ್ಕರ ಅಡುಗೆನೂ ಮಾಡಿಟ್ಬಿಟ್ಟೆ. ಮಗಳು ಇನ್ನೇನು 1 ಗಂಟೆಗೆಲ್ಲ ಬರ್ತಾಳೆ. ಅಷ್ಟು ನಾವು ಬಂದುಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಬನ್ನಿ. ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಾಮೆಂಟ್. ಹಾಗೆ ಯಾರೇನು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ. ಈಗ ಮಗನಿಗೆ ಚೆಕಪ್ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ವಿ. ಹಾಗೆ ವಿಶಾಲ್ ಮಟ್ಟಿತ್ತು, ಮಗ ಶಟಲ್ ಬ್ಯಾಟ್ ಬೇಕು ಅಂತಿದ್ದ. ಅದಕ್ಕೋಸ್ಕರ ಸರಿ ಅಂತ ಹೇಳಿ ನೋಡೋಣ ಅಂತ ಒಳಗಡೆ ಹೋದ್ವಿ. ಆದರೆ ಅವನಿಗೆ ಸುಸ್ತು ಅಂತ ಅಂತಿದ್ದ. ಅದಕ್ಕೋಸ್ಕರ ಏನೂ ಶಾಪಿಂಗ್ ಮಾಡಲಿಲ್ಲ, ಬರೀ ಶಟಲ್ ಬ್ಯಾಟ್ ತೊಗೊಂಡು ಹಾಗೆ ಒಂದು 4 ಟಿ ಶರ್ಟ್ ತೊಗೊಂಡೆ ನಮ್ಮ ಮನೆಯವ್ರಿಗೆ ಅಂತ. ಅಲ್ಲಿ ಜೆಂಟ್ಸಿಗೆ ಕಮ್ಮಿ ರೇಟಿಗುತ್ತೆ, ಹಾಗೂ ಕ್ವಾಲಿಟಿನೂ ಸಹ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಒಂದು 4 ಟಿ ಶರ್ಟ್ ತೊಗೊಂಡು ಬಂದುಬಿಟ್ವಿ ಅಷ್ಟೇ, ಏನು ಶಾಪಿಂಗ್ ಮಾಡಲಿಲ್ಲ. ಇಲ್ಲಿ ಬೆಳಗ್ಗೆ ನಾನು ಏನೇನು ಟಿಫನ್ದಾಗಲಿ ಸಾಂಬಾರ್ದಾಗಲಿ ಅದನ್ನು ಶೇರ್ ಮಾಡ್ಕೊಂಡಿಲ್ಲ ರೆಸಿಪಿನ. ಅದಕ್ಕೋಸ್ಕರ ಈಗ ಒಂದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮೊಳಕೆ ಕಟ್ಟಿದ ಸಾಂಬಾರು ಮಾಡ್ತಾಯಿದ್ದೀನಿ, ಹುಳ್ಳಿಕಾಳು ಮೊಳಕೆ ಕಟ್ಟಿದ ಸಾಂಬಾರು. ಅದಕ್ಕೆ ಹುಳ್ಳಿಕಾಳು, ಮೊಳಕೆ ಕಟ್ಟಿದ ಕಾಳು, ಹಾಗೆ ಆಲೂಗಡ್ಡೆ, ಬದನೆಕಾಯಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಕಡಲೆ, ಗಸಗಸೆ, ಧನಿಯಾ ಪುಡಿ ಇಷ್ಟು ತೊಗೊಂಡಿದ್ದೀನಿ. ಇನ್ನೊಂದು ಕಡೆ ಒಂದು ಬಾಣಲೆ ಇಟ್ಕೊಂಡು ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. 2 ಟೈಮ್ ಸಾಂಬಾರು ಹಾಕೋಂಗೆ ನಾನು. ಅದಕ್ಕೋಸ್ಕರ ಒಂದು 3 ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಆಮೇಲೆ ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ಅಷ್ಟೇ. ಒಂದು ಅರ್ಧ ಟೊಮೆಟೊ ಹಾಕ್ಕೊಂಡು, ಆಮೇಲೆ ಚಕ್ಕೆ, ಲವಂಗ ಹಾಕಿ, ತೆಂಗಿನಕಾಯಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ತೆಂಗಿನಕಾಯಿ ಹಾಕಿ, ಆಮೇಲೆ ಧನಿಯಾ ಪುಡಿ, ಕಡಲೆ, ಗಸಗಸೆ ಇಷ್ಟು ಹಾಕ್ಕೊಂಡು ತಣ್ಣಗಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಳೋದು. ಇಲ್ಲಿ ಇನ್ನೊಂದು ಕಡೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ಎಣ್ಣೆ ಹಾಕಿ, ಮಾಮೂಲಿ ಒಗ್ಗರಣೆ, ಸಾಸಿವೆ, ಕರಿಬೇವು, ಹಾಗೆ ಈರುಳ್ಳಿ, ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಒಂದು 2 ಇಡಿಯಷ್ಟು ಮೊಳಕೆ ಕಾಳು ತೊಗೊಂಡಿದ್ದೀನಿ. ಮೊಳಕೆ ಕಾಳು ಹಾಕಿ ಅದು ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಒಂದು ಅರ್ಧ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅರ್ಧ ರುಬ್ಬಕ್ಕೆ ಹಾಕ್ತಿದ್ದೀನಿ, ಅರ್ಧ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಇನ್ನೇನು ಮಸಾಲೆ ಹಾಕ್ತೀವಿ ಅನ್ನೋ ಟೈಮ್ಗೆ ಆಲೂಗಡ್ಡೆ, ಬದನೆಕಾಯಿ ಹಾಕಿ ಒಂದು ಮಿಕ್ಸ್ ಕೊಟ್ಟು, ಆಮೇಲೆ ರುಬ್ಬಿರೋ ಖಾರನ ಹಾಕಿ, ನಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಎಲ್ಲ ಗಟ್ಟಿಗೆ ಮಕ್ಕರು ಮಾಡ್ಕೋಬೋದು. ಗಟ್ಟಿಗೆ ಮಾಡಿಕೊಂಡು ಚಪಾತಿ, ಪೂರಿ, ದೋಸೆ ಇದಕ್ಕೆಲ್ಲ ಕಾಂಬಿನೇಷನಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಮುದ್ದೆಗೆ, ಅನ್ನ ಮುದ್ದೆಗೆ ಅಂತೇಳಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ಹಾಕ್ಸ್ಕೊತೀನಿ. ಯಾಕೆಂದರೆ ಜಾಸ್ತಿ ಹಾಕ್ಸಿದ್ರೆ ಆಲೂಗಡ್ಡೆ, ಬದನೆಕಾಯಿ ಫುಲ್ ಕದ್ರೋಗುತ್ತೆ. ಅದಕ್ಕೋಸ್ಕರ ಸಾಂಬಾರು ಸಹ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.